ಇವತ್ತು ಏನ್ ಮೊನ್ನೆ ಪೊಲೀಸರೆಲ್ಲರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಸರ್ವಾಧಿಕಾರಿ ಧೋರಣೆಯಿಂದ ತುಗ್ಲಕ್ ದರ್ಬಾರ್ ಅಂತ ಹೇಳ್ತಾರೆ. ಆ ರೀತಿ ಸಿಕ್ತವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿ 3 ದಿವಸದಿಂದ ನಾನು ಕೆರಗೋಡಲ್ಲೇ ಇದ್ದೀನಿ. ಅವತ್ತಿಂದನೂ ಕೂಡ ಮಧ್ಯಾಹ್ನ ಸ್ಟಾರ್ಟ್ ಆದದ್ದು ಸಿಕ್ತವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ರು. ಪ್ರತಿಯೊಬ್ರು ಯಾರ್ಯಾರು ನಿಂತಿರ್ತಾರೆ ದಯಾ ದಾಕ್ಷಿಣ್ಯ ನೋಡದಂತೆ, ಮನುಷ್ಯತ್ವ ಇಲ್ದಂತೆ ವಿಕೃತವಾಗಿ ಮೆರೆದು ಸಿಕ್ತವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ದಾರೆ. ಎಲ್ಲರಿಗೂ ಏಟಾಗಿದೆ. ಅವರೆಲ್ಲರನ್ನೂ ಕೂಡ ಯಾರ್ಯಾರು ಲಾಠಿ ಚಾರ್ಜ್ ಆಗಿತ್ತು ಅವರೆಲ್ಲರನ್ನೂ ಕೂಡ ಇವತ್ತು ಮಾತಾಡ್ಸೋಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಸಾಂತ್ವನ ಹೇಳ್ತಾ ಇದ್ದೀವಿ. ನಾವು ಅವ್ರ ಜೊತೆಲಿ ಇರ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಅವ್ರ ಜೊತೆಲಿ ನಿಂತು ಅವ್ರ ಬೆಂಬಲವಾಗಿದ್ದು ಏನು ಈ ಕಾಂಗ್ರೆಸ್ ಸರ್ಕಾರ ಈ ತುಗ್ಲಕ್ ದರ್ಬಾರ್ ಮಾಡ್ತಿದ್ಯೋ ಅದ್ರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ಹೋರಾಟ ಮಾಡೋದಕ್ಕೆ ನೀವು ಹೊರಗಡೆಯಿಂದ ವೆಲ್ ಟ್ರೈನ್ಡ್ RSS ಅವರನ್ನ ಕರ್ಕೊಂಡ್ ಬಂದಿರಂತ. ಈಗ ಇಷ್ಟು ಮನೆಗಳಿಗೆ ನಾವು ಹೋಗ್ತಾ ಇದೀವಿ, ಇಷ್ಟು ಮನೆಗಳಿಗೂ ಹೋಗ್ತಾ ಇದೀವಿ. ಇವ್ರಿಗೆಲ್ಲ ಲಾಠಿ ಚಾರ್ಜ್ ಆಗಿದೆ. ಇವರೆಲ್ಲರನ್ನು ನಾವು ಪಾಕಿಸ್ತಾನದಿಂದ ಕರ್ಕ ಬಂದಿದ್ವಾ ಅಥವಾ ಬಾಂಗ್ಲಾದೇಶದಿಂದ ಕರ್ಕ ಬಂದಿದ್ವಾ? ಎಲ್ಲಿಂದ ಬಂದಿದ್ರು ಇವರೆಲ್ಲ? ಕೆರಗೋಡರೇ ತಾನೆ. ಈಗ ನಾನೆಲ್ಲರೂ ಬೇರೆ ಹೋಗಿ ಬೆಂಗಳೂರಲ್ಲೋ ಮೈಸೂರಲ್ಲೋ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರು ನಾನು ಅವ್ರನ್ನ ಹೋಗಿ ಮಾತಾಡ್ಸ್ತಾ ಇದ್ದೀನ? ಯಾರ್ಗ್ ಲಾಠಿ ಚಾರ್ಜ್ ಆಗಿದೆ? ಯಾರು ಹೊರಗಡೆ ಒಬ್ರನ್ನ ಪ್ರೂವ್ ಮಾಡಿಸಿ ಎಲ್ಲಿಂದಾರು ಹೊರಗಡೆಯಿಂದ ಬಂದವ್ರೆ ಅಂತ. ಒಬ್ರು ಯಾರು ಹೊರಗಡೆಯಿಂದ ಬಂದಿದ್ದಾರೆ ಆಯ್ತಾ? ಮಾನ್ಯ ಸ್ಥಳೀಯ ಶಾಸಕರು ನಾನು ಕೇಳ್ತೀನಿ, ನಿಮ್ಮ ಹತ್ರ ದಾಖಲೆ ಇದ್ರೆ ಕೊಡಿ. ಯಾರು ಒಬ್ರು ಹೊರಗಡೆಯಿಂದ ಬಂದು ಲಾಠಿ ಏಟ್ ತಿಂದಿರೋರು ಯಾರು ಇದ್ರೆ ದಯಮಾಡಿ ತೋರಿಸಿ. ಯಾರು ಬಂದವ್ರೆ ತೋರಿಸಿ. ಬೆಂಗಳೂರಿಂದ ಯಾರು ಬಂದವ್ರೆ ತೋರಿಸಿ, ಮೈಸೂರಿಂದ ಯಾರು ಬಂದವ್ರೆ ತೋರಿಸಿ. ನಿಮ್ಗೆ ಮೊನ್ನೆ ಜನ ಆಕ್ರೋಶ ಹೆಂಗಿತ್ತು ಅನ್ನೋದನ್ನ ತಾವೇ ಎಲ್ಲ ತಮ್ಮ ಮಾಧ್ಯಮದಲ್ಲಿ ತೋರಿಸಿದಿರಿ. ಯಾವುದೇ ಕಾರಣಕ್ಕೂ ಒಬ್ಬ ಬೇರೆ ಕಡೆಯಿಂದ ಬಂದಿಲ್ಲ, ನಾವ್ ಯಾರನ್ನೂ ಕರೆದಿಲ್ಲ. ಸ್ವಯಂ ಪ್ರೇರಿತವಾಗಿ ಜನ ಆಕ್ರೋಶ ಅವತ್ತು ಯಾವ ಮಟ್ಟಕ್ಕಿತ್ತು ಅಂದ್ರೆ ನೀವೇ ನೋಡಿದಿರಿ ಆಯ್ತಾ. ಏನಕ್ಕೆ ಆಕ್ರೋಶ ಬತ್ತು? ಯಾಕೆ ಇವ್ರು ಮಾಡಿದ್ರು? 144 ಸೆಕ್ಷನ್ ಜಾರಿ ಮಾಡೋಂತ ಅಗತ್ಯ ಏನಿತ್ತು? ಹನುಮಧ್ವಜನ ಇಳಿಸೋಂತ ಅವಶ್ಯಕತೆ ಏನಿತ್ತು? ಯಾರು ರಾಜಕೀಯ ಮಾಡ್ತಿರೋರು? ನಾಚಿಕೆ ಆಗಲ್ವಾ ಇವ್ರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾರಲ್ಲ, ಯಾರು ರಾಜಕೀಯ ತರ್ತಿರೋರು? ಯಾರು ರಾಜಕೀಯ ಮಾಡ್ತಾವ್ರೆ? ಯಾವ್ದಾದ್ರು ಪಕ್ಷದ ಬಾವುಟ ಹಾಕೊಂಡು ಏನಾದ್ರು ಹಾಕೊಂಡು ನಾವು ರಾಜಕೀಯ ಮಾಡ್ತಾ ಇದೀವ? ನಾವೇನಾದ್ರು ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಅಣ್ಣ ತಮ್ದಿರ್ತಾರ ಅವ್ರವ್ರೆ ಹಾಕಿಸ್ಕೊಂಡು ಧ್ವಜ ಹಾರಿರೋದ್ನ ನಾವೇನಾರು ಹನುಮ ಧ್ವಜನ ಇಳಿಸಿ ಅಂತ ನಾವೇನಾದ್ರು ಹೇಳ್ಕೊಟ್ಟಿದ್ವಾ? ಇಲ್ಲಿಯವ್ರಿಗೆ ಜಿಲ್ಲಾಡಳಿತಕ್ಕೆ ನಾವು ಹೇಳ್ಬಿಟ್ಟು ಹನುಮ ಧ್ವಜ ಇಳಿಸಿ ಅಂತ ಏನಾದ್ರು ಹೇಳಿದ್ವಾ? ನಾವ್ ಹೇಳಿದ್ವಾ 144 ಸೆಕ್ಷನ್ ಜಾರಿ ಮಾಡಿ ಅಂತ? ನಾವ್ ಹೇಳಿದ್ವಾ ಲಾಠಿ ಚಾರ್ಜ್ ಮಾಡಿ ಅಂತ? ಯಾಕೆ ಸುಮ್ನೆ ಸುಳ್ಳು ಹೇಳ್ತೀರಿ? ಬರೀ ಸುಳ್ಳು ಬರೀ ಸುಳ್ಳು ಹೇಳ್ತೀರಿ. ಸುಳ್ಳು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ ನಿಮ್ಗೆ. ಬರೀ ಒಂದೇ ಸುಳ್ಳನ್ನ 100 ಸರಿ ಹೇಳಿ ಸತ್ಯ ಮಾಡೋ ಅಂತ ಪ್ರಯತ್ನ ಮಾಡ್ತೀರಿ. ಬಿಟ್ರೆ ಯಾವುದೇ ಕಾರಣಕ್ಕೂ ನೀವ್ ಹೇಳೋದ್ರಲ್ಲಿ ಎಳ್ಳಷ್ಟು ಕೂಡ ನಿಜ ಇಲ್ಲ. ನಿಮ್ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ದಾರೆ, ಶಾಂತಿ ಕದಡಿದಿರಾ ಜಿಲ್ಲೆಯಲ್ಲಿ ಅಂತ. ಏನ್ ಶಾಂತಿ ಕದಡಿದೀವಿ? ಅಷ್ಟು ಜನ ಅವತ್ತು ಹಿಂದೂ ಕಾರ್ಯಕರ್ತರು ಸುನಾಮಿ ರೀತಿ ಬಂದ್ರು. ನಾವು ನಿರ್ಧಾರ ಮಾಡದ್ದು ಮೊನ್ನೆ ಅವತ್ತನ್ನ ಸಂಜೆ ನಾವು ಪಾದಯಾತ್ರೆ ಹೊಡ್ತೀವಿ ಅಂತ ಹೇಳಿ ನಮ್ಗೆ ಯಾವ್ದು ಸಮಯ ಸಿಕ್ಕಿಲ್ಲ. ಸ್ವಯಂ ಪ್ರೇರಿತವಾಗಿ ಅಷ್ಟು ಜನ ಬಂದಿದ್ದಾರೆ, ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ, ಯಶಸ್ವಿಯಾಗಿದೆ ಪಾದಯಾತ್ರೆ. ಇವರು ಏನು ಒಂದು ಹನುಮ ಧ್ವಜ ಇಳಿಸಿದಾರೋ ಇವತ್ತು ಅವೆಲ್ಲ ನೋಡ್ಬೋದು. ಹಳ್ಳಿಲೂ ಕೂಡ ಮನೆ ಮೇಲೆ ಹನುಮ ಧ್ವಜನ ಹಾಕ್ತಾ ಇದ್ದಾರೆ. ಮುಂದೊಂದು ದಿವಸಗಳಲ್ಲಿ ಲಕ್ಷಾಂತರದ ಮನೆಗಳ ಮೇಲೆ ಹನುಮ ಧ್ವಜ ಹಾರಾಡ್ತದೆ. ಅದ್ ಯಾರ್ಗ್ ತಾಕತ್ತಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ತಡಿಲಿ ನೋಡೋಣ. ಸರ್, ಈಗ ವಿಸಿಟ್ ಮಾಡಿದ್ರಿ, ವ್ಯಕ್ತಿ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಅಲ್ಲ, ನಾವು ಅದೇ ಒಬ್ಬ 9ನೇ ಕ್ಲಾಸ್ ಹುಡುಗನ್ನ ಬೆಳಗಿನ ಜಾವದಲ್ಲಿ ಬಂದು ಕರ್ಕೊಂಡು ಹೋಗಂತ ಅಗತ್ಯ ಏನಿದೆ? ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಬಂದು. ಏನ್ ಅಗತ್ಯ ಏನಿದೆ? ಮೈನರು 9ನೇ ಕ್ಲಾಸ್ ಓದ್ತಿರೋ ಹುಡುಗ ಏನ್ ಮಾಡಿದಾನ? ಅವನಿಗೆ ಪ್ರಪಂಚ ಜ್ಞಾನನೇ ಇಲ್ಲ. ಅವನ್ನ ಕರ್ಕೊಂಡ್ಬಂದು ನೀವು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿ ಅವ್ರ ತಂದೆ ತಾಯಿನ ನೀವು ನೋಡ್ಬೋದಿತ್ತು. ನೋಡಿದ್ರಿ ಯಾವ ಮಟ್ಟಕ್ಕೆ ಭಯ ಬಿದ್ದಿದ್ದಾರೆ ಅಂತ. ಯಾಕೆ ಈ ತರ ಎದುರಿಸೋಂತ ಪ್ರಯತ್ನ ಮಾಡ್ತೀರಿ? ಯಾಕೆ ಈ ತರ ಭಯ ಬೀಳ್ಸೋಂತ ಪ್ರಯತ್ನ ಮಾಡ್ತೀರಿ? ಎಲ್ಲರನ್ನೂ ಎದುರಿಸ್ತಾವ್ರೆ, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾವ್ರೆ. ತುಂಬಾ ಜನ ಏಟಾಗಿರೋರು ಇವತ್ತೆಲ್ಲ ಊರಿಂದ ಹೊರಗಡೆ ಹೋಗಿದ್ದಾರೆ ಭಯ ಬಿದ್ದು. ಯಾಕೆ ಈ ತರ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದೀರಿ? ನಿಮ್ಮ ಲಾಠಿ ಏಟ್ಗೆ ಅಥವಾ ನಿಮ್ಮ ಈ ಗೊಡ್ಡು ಬೆದರಿಕೆಗೆ ಎದುರುವಂತರು ಮಂಡ್ಯ ಜನ ಅಲ್ಲ, ಮಂಡ್ಯ ಹೇಳಿ ಕೇಳಿ ಸ್ವಾಭಿಮಾನದ ಜನ. ನೀವು ಎಷ್ಟೇ ಎದುರಿಸಿದ್ರು ಎಷ್ಟೇ ಬೆದರಿಸಿದ್ರು ಯಾರು ಜಗ್ಗದು ಇಲ್ಲ ಕುಗ್ಗದು ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕಿದ್ದು ದಯವಿಟ್ಟು ಮನಗಾಣ್ಬೇಕು. ಅಭಿಯಾನ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ನಾವು ನಾಳೆಯಿಂದ ಮನೆಗೆ ಮಂಡ್ಯದಿಂದ ಸ್ಟಾರ್ಟ್ ಮಾಡ್ತೀವಿ. ನಾವು ಸ್ಟಾರ್ಟ್ ಮಾಡೋದಲ್ಲ, ಜನಗಳೇ ವಾಲಂಟ್ರಿಯಾಗಿ ಕೇಳ್ತಾ ಇದಾರೆ. ದಿನ ಫೋನ್ ಮಾಡಿ ಸರ್ ಹನುಮ ಧ್ವಜನ ಆರಿಸ್ಬೇಕು, ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದಾರೆ. ನಾಳೆಯಿಂದ ಅವ್ರವರೇ ಸ್ಟಾರ್ಟ್ ಮಾಡ್ತಾರೆ. ಘಟನೆಯನ್ನು ಖಂಡಿಸಿ ಫೆಬ್ರವರಿ 9ಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ. ತಾವು ಏನಾದ್ರು ಬೆಂಬಲ ಸೂಚಿಸ್ತಿದ್ದೀರಾ? ಅದನ್ನ ನಾವೆಲ್ಲರೂ ನಾಯಕರುಗಳೆಲ್ಲ ಕೂತು
ಹಿರಿಯರ ಜೊತೆ ತೀರ್ಮಾನ ಮಾಡಿ ಮುಂದಿನ ದಿವಸಗಳಲ್ಲಿ ತಮ್ಗೆ ತಿಳಿಸ್ತೀನಿ. ಇನ್ನೊಂದು ವಿಷಯ, ಹಾ? MLA ಅವರು ಯಾವುದು ಅಲ್ಲ, ಪ್ರತಿ ಮನೆ ಮೇಲೂ ಹನುಮ ಧ್ವಜ ಇರುತ್ತೆ. ಪ್ರತಿ ಮನೆ ಮೇಲೂ ಹನುಮ ಧ್ವಜ ಇರ್ತದೆ. ಈಗ ನೀವೇನು ಸುಳ್ಳುಗಳನ್ನ ಹೇಳ್ತಾ ಇದೀರೋ ಆ ಸುಳ್ಳು ಪ್ರತಿಯೊಂದು ಕೆರಗೋಡ್ ಜನಗಳಿಗೆ ಗೊತ್ತು. ಶಾಸಕರು ಅಲ್ಲ, ಆರಿಸ್ಲಿ, ಯಾರು ಬೇಡ ಅಂತಿರೋದು? ಆರಿಸಿ. ನೀವು ಈಗ ನಿಮ್ಗೆ ರಾಷ್ಟ್ರಧ್ವಜ ಜ್ಞಾಪಕ ಆಗಿದ್ಯಾ? ನಮ್ಮ ಮೋದಿಯವರು ಪ್ರತಿ ಆಗಸ್ಟ್ 15ನೇ ತಾರೀಕು ಹರ್ಗರ್ ತಿರಂಗ ಅಂದ್ಬಿಟ್ಟು ಲಕ್ಷಾಂತರ ಮನೆಗಳ ಮೇಲೆ ಇಡೀ ಇಂಡಿಯಾದಲ್ಲಿ ಹರ್ಗರ್ ತಿರಂಗ ಅಂದ್ಬಿಟ್ಟು ಆರಿಸ್ತಾ ಇದೀವಿ. ಈಗ ರಾಷ್ಟ್ರಧ್ವಜದ ಮೇಲೆ ಪ್ರೀತಿ ಬಂದಿದ್ಯಾ ನಿಮ್ಗೆ? ಮೊದ್ಲೆಲ್ಲ ರಾಷ್ಟ್ರಧ್ವಜ ಎಲ್ಲಿತ್ತು ನಿಮ್ಗೆ? ಒಂದೇ ಒಂದ್ ಪ್ರೀತಿ ಇತ್ತಾ? ನಮ್ಗೆ ಹೇಳ್ಕೊಡ್ತೀರಾ ನೀವು ರಾಷ್ಟ್ರಧ್ವಜದ ಮೇಲೆ ಪ್ರೀತಿನ? ನಾವು ಬಾಯಿ ತೆಗೆದ್ರೆ ಭಾರತ್ ಮಾತಾ ಕಿ ಜೈ ಅಂತೀವಿ. ನೀವು ಸೋನಿಯಾ ಗಾಂಧಿಗೆ ಜೈ, ರಾಜೀವ್ ಗಾಂಧಿಗೆ ಜೈ ಅಂತೀರಿ ಬಿಟ್ರೆ ನಿಮ್ಮ ಹತ್ರ ನಾವು ರಾಷ್ಟ್ರಧ್ವಜದ ಬಗ್ಗೆ ಹೇಳಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನಿಮ್ಮ ಸುಳ್ಳುನ್ನ ನೀವೇನ್ ಮಾಡಿದಿರಿ, ಆ ಒಂದು ಅನಾಚಾರನ ಮುಚ್ಕೊಳಕ್ಕೋಸ್ಕರ ರಾಷ್ಟ್ರಧ್ವಜನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು, ನಿಮ್ಗಳಿಗೆ ಏಸ್ಕೆ ಆಗ್ಬೇಕು. ನಿನ್ನೆ ನರೇಂದ್ರ ಸ್ವಾಮಿಯವರು CT ರವಿ ಅವ್ರ ವಿರುದ್ಧ ಒಂದ್ ಪದ ಪ್ರಯೋಗ ಮಾಡವ್ರೆ. ಅದು ಅವರ ಕಾಂಗ್ರೆಸ್ನ ಸಂಸ್ಕೃತಿ, ಕಾಂಗ್ರೆಸ್ನ ಸಂಸ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಯ್ತಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.